ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಶರೀರ ಶಿಕ್ಷಣದ ವಿಧಾನಗಳು ಮತ್ತು ಪಂದ್ಯಾಟಗಳು ಈ ಒಂದು ವಿಷಯದ ಬಗ್ಗೆ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ತರಗತಿ ಬಂದುಬಿಟ್ಟು ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರಿಗೆ ಈ ಒಂದು ತರಗತಿಗಳು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲನೇ ಅಧ್ಯಾಯ ಇದು ಶರೀರ ಶಿಕ್ಷಣವನ್ನು ಕಲಿಸುವ ಪದ್ಧತಿಗಳು. ಯಾವ ಪದ್ಧತಿಗಳ ಮೂಲಕ ನಾವು ಶರೀರ ಶಿಕ್ಷಣವನ್ನು ಕಲಿಸಬಹುದು ಅಂಥೇಳಿ. ಆಜ್ಞಾ ಪದ್ಧತಿ ಮೂಲಕ ನಾವು ಶರೀರ ಶಿಕ್ಷಣವನ್ನು ಕಲಿಸ್ಬೋದು. ಯಾವ ರೀತಿ ಅಂದರೆ ಔಪಚಾರಿಕ ಚಟುವಟಿಕೆಗಳನ್ನು ಕಲಿಸಲು ಮತ್ತು ಒಮ್ಮೆ ಕಲಿಸಿದಂಥ ಚಟುವಟಿಕೆಯನ್ನು ಪುನಃ ರೂಢಿ ಮಾಡಿಸಲು ಈ ಪದ್ಧತಿಯನ್ನು ಅನುಸರಿಸ್ತಾರೆ. ಔಪಚಾರಿಕ ಚಟುವಟಿಕೆಯನ್ನು ಕಲಿಸಲು ಅಂದರೆ ನೀತಿ ನಿಯಮಬದ್ಧವಾಗಿ ಕಲಿಸುವಂಥ ಚಟುವಟಿಕೆಗಳನ್ನು, ಹಾಗೆ ಒಮ್ಮೆ ಕಲಿಸಿರ್ತೀವಿ ನಾವು ಆ ಚಟುವಟಿಕೆಯನ್ನು ಮತ್ತೆ ಪುನಃ ಕಲಿಸುವಂಥ ಒಂದು ಪದ್ಧತಿಗೆ ಏನಂತೀವಿ, ಆಜ್ಞಾ ಪದ್ಧತಿ ಅಂಥೇಳಿ ಕರಿತೀವಿ. ಶಿಕ್ಷಕರ ಧ್ವನಿ ಇಲ್ಲಿ ಗಡಸಾಗಿರಬೇಕು. ಈ ಒಂದು ಪದ್ಧತಿ ಪ್ರಾಕ್ಟೀಸ್ ಮಾಡಿಸ್ಬೇಕಂದ್ರೆ ಶಿಕ್ಷಕರ ಧ್ವನಿ ಇಲ್ಲಿ ಇರಬೇಕು, ಗಡಸಾಗಿರಬೇಕು. ದೈಹಿಕ ಶಿಕ್ಷಕರು ಅಂದಮೇಲೆ ಅವ್ರಿಗೆ ಏನಿರಬೇಕು, ಧ್ವನಿ ಗಡಸುತನದಿಂದ ಕೂಡಿರಬೇಕು. ಅದು ಅವ್ರದ್ದೊಂದು ಲಕ್ಷಣ ಅಂತ ನಾವು ಹೇಳ್ಬೋದು ಇಲ್ಲಿ. ಎರಡನೇದು ವಿವರಣಾ ಪದ್ಧತಿ. ದೈಹಿಕ ಚಟುವಟಿಕೆ ಕಲಿಸಲು ಯೋಗ್ಯವಾದಂತಹ ವಿಧಾನವಲ್ಲ. ಯಾವುದು? ವಿವರಣಾ ಪದ್ಧತಿ ದೈಹಿಕ ಚಟುವಟಿಕೆ ಕಲಿಸಲು ಯೋಗ್ಯವಾದ ವಿಧಾನ ಅಲ್ಲ. ಯಾಕೆಂದರೆ ಇಲ್ಲಿ ವಿವರಣೆ ನಾವು ಹೇಳಬೇಕಾಗಿಲ್ಲ. ಸೋಷಿಯಲ್ ಸೈನ್ಸು, ಇಂಗ್ಲೀಷು, ಕನ್ನಡ ಈ ಥರ ಬಂದಾಗೆ ನಿಮ್ಗೆ ವಿವರಣಾ ಪದ್ಧತಿ ಬೇಕಾದರೆ ದೈಹಿಕ ಶಿಕ್ಷಕರಿಗೆ ವಿವರಣಾ ಪದ್ಧತಿ ಇಲ್ಲಿ ಮುಖ್ಯವಲ್ಲ. ಬರೀ ಬಾಯಿಂದ ವಿವರಣೆ ನೀಡುವುದು. ನಾವೇನು ಮಾಡಬೇಕು? ಬರೀ ಬಾಯಿಂದ ವಿವರಣೆ ಇಲ್ಲಿ ನೀಡಬೇಕು. ಇದಕ್ಕೇನಂತೀವಿ ನಾವು ವಿವರಣಾ ಪದ್ಧತಿ ಅಂಥೇಳಿ ಕರಿತೀವಿ. ಪ್ರದರ್ಶನ ಪದ್ಧತಿ ಇದು ಇಂಪಾರ್ಟೆಂಟ್ ನಮಗೆ ದೈಹಿಕ ಶಿಕ್ಷಣ ಶಿಕ್ಷಕರು. ಇದು ದೈಹಿಕ ಚಟುವಟಿಕೆಗಳನ್ನು ಕಲಿಸಲು ಉತ್ತಮವಾದಂತಹ ವಿಧಾನ. ಯಾಕಂದರೆ ನಾವು ಇಲ್ಲೆಲ್ಲ ಮಾಡಿ ತೋರಿಸ್ಬೇಕಾಯ್ತು ಹುಡುಗರಿಗೆ, ಅದಕ್ಕೋಸ್ಕರ ಪ್ರದರ್ಶನ ಪದ್ಧತಿ ಇಂಪಾರ್ಟೆಂಟ್. ಅನುಕರಣ ಮೆಥಡ್ ಅಥವಾ ಪದ್ಧತಿ ಅಂತ ಕರಿತೀವಿ. ಸುಲಭವಿರುವ ವಿಷಯಗಳನ್ನು ಕಲಿಸಲು ಮತ್ತು ಔಪಚಾರಿಕ ಚಟುವಟಿಕೆಗಳನ್ನು ಹಾಗೂ ಎಕ್ಸರ್ಸೈಸ್ ಟೇಬಲ್ಗಳನ್ನು ಮಾಡಿಸಲು ಏನು ಮಾಡ್ತಾರೆ, ಅನುಕರಣ ಪದ್ಧತಿಯನ್ನು ಬಳಸ್ತಾರೆ. ಯಾಕೆಂದರೆ ನಾವು ಮಾಡೋದರಿಂದ ಮಕ್ಕಳು ಏನು ಮಾಡ್ತಾರೆ, ನಮ್ಮನ್ನು ನೋಡಿ ಮಾಡ್ತಾರೆ. ಅದಕ್ಕೆ ನಾವು ಅನುಕರಣ ಪದ್ಧತಿಯನ್ನು ಬಳಸ್ಕೋಬೇಕು. ನಾಟ್ಯ ಪದ್ಧತಿ ಇದು ಪ್ರಾಥಮಿಕ ಮಕ್ಕಳಿಗೆ ವೆರಿ ಇಂಪಾರ್ಟೆಂಟ್. ಮಕ್ಕಳಿಗೆ ನಾಟ್ಯದ ಮೂಲಕ ನಾವು ಚಟುವಟಿಕೆಗಳನ್ನು ಅಥವಾ ವಿಷಯವನ್ನು ಕಲಿಸಬೇಕು. ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಕಲಿಸಲು ಈ ಒಂದು ವಿಧಾನ ಏನಾಗಿದೆ, ಸೂಕ್ತವಾಗಿದೆ. ಸ್ವೇಚ್ಛಾ ಪದ್ಧತಿ ಅಂತ ಬರ್ತೈತಿ. ವಿದ್ಯಾರ್ಥಿಗಳು ತಮಗೆ ತಿಳಿದಿರುವ ಅಥವಾ ನೋಡಿರುವ ಚಟುವಟಿಕೆಗಳನ್ನು ತಮ್ಮಷ್ಟಕ್ಕೆ ತಾವೇ ಕಲಿಯೋದಕ್ಕೆ ಏನಂತೀವಿ ನಾವು ಸ್ವೇಚ್ಛಾ ಪದ್ಧತಿ ಅಂತೇಳಿ ಕರಿತೀವಿ. ಏನು ಮಾಡ್ತಾರೆ, ವಿದ್ಯಾರ್ಥಿಗಳಲ್ಲಿ ಯಾವುದೇ ಒಂದು ವಿಷಯ ತಮಗೆ ತಿಳಿದಿರ್ತದೆ ಅಥವಾ ನೋಡಿರ್ತಾರೆ ಎಲ್ಲಾದರೂ, ಅದನ್ನು ಏನು ಮಾಡ್ತಾರೆ, ತಮ್ಮಕ್ಕೆ ತಾವೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವರು. ಅದಕ್ಕೆ ಏನಂತೀವಿ ಸ್ವೇಚ್ಛಾ ಪದ್ಧತಿ ಅಂತೇಳಿ ಕರಿತೀವಿ. ಈ ಒಂದು ಪದ್ಧತಿಗಳ ಮೇಲೆ ಕೂಡ ಕ್ವಶನ್ಸ್ ಆಗ್ತವೆ, ನೆನ್ಪಿಟ್ಕೊಳ್ಬೇಕು. ತಾಳಬದ್ಧ ಪದ್ಧತಿ. ಕಲಿಸಿದ ಚಟುವಟಿಕೆಗಳನ್ನು ತಾಳಬದ್ಧವಾಗಿ ರೂಢಿ ಮಾಡಿಸಲು ಈ ಪದ್ಧತಿಯನ್ನು ಬಳಸ್ತೀವಿ. ಯಾವುದೇ ಒಂದು ವಿಷಯ ಕಲಿಸಿದ್ದೀವಿ ಅಂದರೆ ಅದನ್ನು ರೂಢಿ ಮಾಡ್ಲಿಕ್ಕೆ ಏನು ಮಾಡ್ತೀವಿ, ತಾಳಬದ್ಧ ಚಟುವಟಿಕೆಯನ್ನು ಬಳಸ್ತೀವಿ. ಉದಾಹರಣೆ ಹೇಳಬೇಕಾದ್ರೆ ಮಾಸ್ಪಿಟಿ, PT, ಲೇಜಿಮ್, ಡಂಬಲ್ಸ್, ಹೂಪ್ಸು ಇವೆಲ್ಲ ಏನು ಮಾಡಿಸ್ತೀವಿ ನಾವು ತಾಳಬದ್ಧವಾಗಿ ಮಾಡಿಸ್ತೀವಿ. ಅಂದರೆ ಅದು ಕಲಿಸಿದ ಚಟುವಟಿಕೆ ಏನ್ಬೇಕು, ತಾಳಬದ್ಧವಾಗಿ ರೂಢಿ ಮಾಡಿಸೋಕ್ಕೆ ಈ ತಾಳಬದ್ಧ ಚಟುವಟಿಕೆಯನ್ನು ಬಳಸ್ತೀವಿ. ಅಖಂಡ ಪದ್ಧತಿ. ಒಂದು ಚಟುವಟಿಕೆಯನ್ನು ಪೂರ್ತಿಯಾಗಿ ಮಾಡಿ ತೋರಿಸುವುದಕ್ಕೆ ಅಖಂಡ ಪದ್ಧತಿ. ಒಂದು ಚಟುವಟಿಕೆ ಇದೆ ಅಂದರೆ, ಈಗ ಒಂದನೇ ಮಾಸ್ಪಿಟ್ ಇದೆ ಅಂದರೆ ಅದು ಪೂರ್ತಿ 16 ಕೌಂಟಲ್ಲಿ ನಾವು ಮಾಡಿ ತೋರಿಸ್ಬೇಕು. ಮಾಡಿ ತೋರಿಸಿದ ಮೇಲೆ ಏನು ಮಾಡಬೇಕು, ಮಕ್ಕಳಿಗೆ ಮಾಡೋಕ್ಕೆ ಹೇಳಬೇಕು. ಇದಕ್ಕೇನಂತೀವಿ ನಾವು ಅಖಂಡ ಪದ್ಧತಿ. ಇವಾಗ ಖಂಡ ಪದ್ಧತಿ ಅಂದರೆ ಈಗ ಫಸ್ಟ್ ಮಾಸ್ಪಿಟ್ ಇದೆ ಅಂದರೆ ಅದು ಒಂದನೇ ಸ್ಟೆಪ್ ಹೆಂಗೆ, 1 ನಂಬರ್ ಹೆಂಗೆ, 2 ನಂಬರ್ ಹೆಂಗೆ ಎತ್ತಿ ತೋರಿಸೋದು, ಅದಕ್ಕೆ ಖಂಡ ಪದ್ಧತಿ ಅಂತೀವಿ. ಆದರೆ ಈ ರೀತಿ ಅಷ್ಟು ಒಟ್ಟಿಗೆ ತೋರಿಸೋದಕ್ಕೆ ಏನಂತೀವಿ ನಾವು ಹೋಲ್ ಪದ್ಧತಿ ಅಂತೇಳಿ ಕರಿತೀವಿ. ಉದಾಹರಣೆ ಹೇಳಬೇಕಾದ್ರೆ ಎತ್ತರ ಜಿಗಿತ, ಗುಂಡು ಎಸೆತ ಇವೆಲ್ಲ ನಮಗೆ ಹೋಲಾಗಿ ತೋರಿಸಿದ್ರೆ ಅರ್ಥ ಆಗ್ತೈತಿ. ಎತ್ತರ ಜಿಗಿತ ಒಂದು ಸ್ಟೆಪ್ ಜಿಗಿದು ತೋರಿಸಿದ್ರೆ ಅರ್ಥ ಆಗಲ್ಲ. ಪೂರ್ತಿ ನಾವು ಅವ್ರು ಏನು ಮಾಡಬೇಕು, ಅವ್ರ ಮುಂದೆ ಪ್ರದರ್ಶನ ಮಾಡಿ ತೋರಿಸ್ಬೇಕು. ಇದಕ್ಕೆ ಏನಂತೀವಿ ಅಖಂಡ ಪದ್ಧತಿ ಅಂತೇಳಿ ಕರಿತೀವಿ. ಇವಾಗ ಖಂಡ ಪದ್ಧತಿ. ಚಟುವಟಿಕೆಗಳ ಭಾಗಗಳನ್ನು ಬೇರೆಯಾಗಿ ಕಲಿಸುವಾಗ ಅಂದರೆ ತುಣುಕಾಗಿ ಇಲ್ಲಿ ಕಲಿಸ್ತೀವಿ. ಈ ಪದ್ಧತಿಯನ್ನು ಏನು ಮಾಡ್ತೀವಿ, ಅನುಸರಿಸ್ತೀವಿ. ಯಾವ ಪದ್ಧತಿ? ಒಂದು ವಿಷಯವನ್ನು ಅಥವಾ ಒಂದು ಚಟುವಟಿಕೆಯನ್ನು ಸ್ವಲ್ಪ ಕಲಿಸೋದಕ್ಕೆ ಏನಂತೀವಿ
ಖಂಡ ಪದ್ಧತಿ ಅಂತೇಳಿ ಕರಿತೀವಿ. ಉದಾಹರಣೆಗೆ ಗುಂಪು ಆಟಗಳನ್ನು ಬಂದು ಸ್ವಲ್ಪ ಸ್ವಲ್ಪ ತೋರಿಸ್ಬೋದು. ಒಂದೊಂದೇ ಸ್ಕಿಲ್ಗಳು ಮಾಡಿ ತೋರಿಸ್ಕೊತ ಅಷ್ಟು ಒಟ್ಟಿಗೆ ನಾವು ಹೇಳ್ಕೊಡ್ಬೋದು. ಆದರೆ ಫಸ್ಟ್ ಏನು ಮಾಡಬೇಕು, ಒಂದೊಂದೇ ಸ್ಕಿಲ್ ಅವ್ರಿಗೆ ಕಲಿಸ್ಬೇಕು. ಅದಕ್ಕೆ ಇಲ್ಲಿ ಗುಂಪು ಆಟಗಳು ಬರ್ತವೆ. ಅಖಂಡ ಪದ್ಧತಿ ಪ್ರಮುಖ ಆಟಗಳನ್ನು ಹಾಗೂ ದೈಹಿಕ ಚಟುವಟಿಕೆಗಳನ್ನು ಕಲಿಸಲು ಈ ಪದ್ಧತಿ ಅನುಸರಿಸ್ತಾರೆ. ಪ್ರಮುಖವಾದಂಥ ಆಟಗಳನ್ನು ಹಾಗೆ ದೈಹಿಕ ಚಟುವಟಿಕೆಯನ್ನು ಕಲಿಸಬೇಕಾದ್ರೆ ಈ ಒಂದು ಪದ್ಧತಿ ಅನುಸರಿಸ್ತಾರೆ. ಕಲಿಸಲು ಚಟುವಟಿಕೆಯನ್ನು ಮೊದಲು ಏನು ಮಾಡ್ತಾರೆ, ಶಿಕ್ಷಕರು ಮಾಡಿ ತೋರಿಸ್ತಾರೆ. ಯಾವ ಕಲಿಸಬೇಕು ಆ ಚಟುವಟಿಕೆಯನ್ನು ಶಿಕ್ಷಕರು ಮಾಡಿ ತೋರಿಸ್ತಾರೆ. ನಂತರ ಹಂತ ಹಂತವಾಗಿ ಮಾಡುತ್ತಾ ವಿವರಣೆ ನೀಡಿ ನಂತರ ಮಾಡಿ ತೋರಿಸುತ್ತಾರೆ. ಹಾಗೂ ವಿದ್ಯಾರ್ಥಿಗಳಿಂದ ಇದೇ ರೀತಿ ಅಭ್ಯಾಸ ಮಾಡಿಸ್ತಾರೆ. ಇದಕ್ಕೇನಂತೀವಿ, ಅಖಂಡ ಪದ್ಧತಿ ಅಂತೇಳಿ ಕರಿತೀವಿ. ಖಂಡ ಪ್ರಗತಿಯ ಪದ್ಧತಿ ತಾಳಬದ್ಧ ಚಟುವಟಿಕೆಗಳನ್ನು ಕಲಿಸಲು ಈ ಪದ್ಧತಿಯನ್ನು ಅನುಸರಿಸ್ತಾರೆ. ಉದಾಹರಣೆ ಹೇಳಬೇಕಾದ್ರೆ ಮಾಸ್ಪಿಟಿ, ಲೇಜಿಮು, ಡಂಬಲ್ಸ್ ಇವೆಲ್ಲ ಏನು ಖಂಡ ಪ್ರಗತಿಯ ಪದ್ಧತಿ. ಅಂದರೆ ಖಂಡವಾಗಿ ಮಾಡಿ ತೋರಿಸ್ಬೇಕು. ನಿರೀಕ್ಷಣಾ ಪದ್ಧತಿ ಇದನ್ನು ನಾವು ನೋಡಿ ಕಲಿಯುವಂಥ ಪದ್ಧತಿ ಅಂತೇಳಿ ಕರಿತೀವಿ. ನಿರೀಕ್ಷಣಾ ಪದ್ಧತಿಗೆ ನೋಡಿ ಕಲಿಯುವಂಥ ಪದ್ಧತಿ. ನೋಡಿ ನಾವೇನು ಕಲ್ತ್ಕೊಳ್ಬೇಕು, ಇದಕ್ಕೆ ನಿರೀಕ್ಷಣಾ ಪದ್ಧತಿ ಅಂತೇಳಿ ಕರಿತೀವಿ. ಸಂಯುಕ್ತ ಪದ್ಧತಿ ಅಂದರೆ ಮೇಲೆ ಹೇಳಿರುವ ಕೆಲವು ಪದ್ಧತಿಗಳನ್ನು ಕ್ರೋಢೀಕರಿಸಿ ಕಲಿಸುವುದು. ಮೇಲೆ ಇಷ್ಟು ಪದ್ಧತಿಗಳು ಹೇಳಿದ್ವಿ, ಅದರಲ್ಲಿ ಸ್ವಲ್ಪ ಸೇರಿಸ್ಕೊಂಡು ಹೇಳೋದಕ್ಕೆ ಏನಂತೀವಿ ನಾವು ಸಂಯುಕ್ತ ಪದ್ಧತಿ ಅಂಥೇಳಿ ಕರಿತೀವಿ. ಇಷ್ಟೇನಾಯಿತು ದೈಹಿಕ ಶಿಕ್ಷಣ ಕಲಿಸಬೇಕಾದ್ರೆ ಅನುಸರಿಸುವಂಥ ಪದ್ಧತಿಗಳು. ಅದು ಇವಾಗ ಶರೀರ ಶಿಕ್ಷಣದಲ್ಲಿ ಪಾಠದ ಯೋಜನೆ ಅಥವಾ ಪಾಠದ ಪ್ರಕಾರಗಳು. ಇಲ್ಲಿ ಮುಖ್ಯವಾಗಿ ನಾವು 3 ಪಾಠಗಳ ಯೋಜನೆಗಳನ್ನು ನೋಡ್ತೀವಿ. ಒಂದು ಸಾಮಾನ್ಯ ಪಾಠ ಲೆಸನ್, ಜನರಲ್ ಲೆಸನ್ ಅಂತೇಳಿ ಕರಿತೀವಿ. ವಿಶಿಷ್ಟ ಪಾಠ ಸ್ಪೆಸಿಫಿಕ್ ಲೆಸನ್ ಅಂತ ಕರಿತೀವಿ. ಕೊಠಡಿಯ ಪಾಠ ಇದು ಕ್ಲಾಸ್ ರೂಮ್ ಟೀಚಿಂಗ್ ಲೆಸನ್ ಅಂತೇಳಿ ಕರಿತೀವಿ. ಇವಾಗ ಸಾಮಾನ್ಯ ಪಾಠ ನೋಡ್ರಿ. ಬರಿಗೆಯಿಂದ ಮಾಡುವ ಚಟುವಟಿಕೆಗಳು. ಬರಿಗೈ ಅಂದರೆ ಮಾಸ್ಪಿಟಿ, ಇಲ್ಲಿ ಯಾವುದೇ ಎಕ್ವಿಪ್ಮೆಂಟ್ ನಾವು ಮಾಡೋದಿಲ್ಲ. PT ಇಲ್ಲಿ ಕೂಡ ನಾವು ಎಕ್ವಿಪ್ಮೆಂಟ್ ಬಳಸ, ಡ್ರಿಲ್, ಮಾರ್ಚಿಂಗ್ ಇಲ್ಲೆಲ್ಲ ಏನು ಮಾಡಲ್ಲ, ಯಾವುದೇ ಎಕ್ವಿಪ್ಮೆಂಟ್ ಬಳಸದೆ ಮಾಡ್ತೀವಿ. ಅಂದರೆ ಎಕ್ವಿಪ್ಮೆಂಟ್ ಸಹಾಯ ಬೇಕಾಗಿಲ್ಲ. ಇಲ್ಲಿ ಬರಿಗೈಯಿಂದ ಮಾಡುವಂಥ ಚಟುವಟಿಕೆಗಳು. ಯೋಗಾಸನದ ಗೋಪುರಗಳು ಇವೆಲ್ಲ ಏನು ಮಾಡ್ತೀವಿ, ಬರಿಗೈಯಿಂದ ಮಾಡ್ತೀವಿ. ಹಾಗೆ ಹಗುರ ಉಪಕರಣಗಳ ಸಹಿತ ಮಾಡುವ ಚಟುವಟಿಕೆಗಳು. ಹಗುರ ಉಪಕರಣಗಳಂದರೆ ಇಲ್ಲಿ ಡಂಬಲ್ಸ್ ಬರುತ್ತೆ, ಹೂಪ್ಸ್ ಬರುತ್ತೆ, ಕಾಟಿ, ಇಂಡಿಯನ್ ಕ್ಲಬ್ಸು, ಧ್ವಜ ಕವಾಯಿತು ಇವೆಲ್ಲ ಏನು ಹಗುರ ಅಂದರೆ ಸ್ವಲ್ಪ ಭಾರ ಇಲ್ಲದಂತಹ ಸಾಮಗ್ರಿಗಳು. ಅವನ್ನು ಬಳಸಿ ನಾವು ಮಾಡ್ತೀವಿ. ಹಾಗೆ ತಾಳಬದ್ಧ ಚಟುವಟಿಕೆಗಳು ಲೇಜಿಮ್ ಆಗಿರ್ಬೋದು, ಕೋಲಾಟ, ಜಾನಪದ ನೃತ್ಯ, ಅಭಿನಯ ನೃತ್ಯ. ಇದು ಅಭಿನಯ ಆಗಿದೆ, ಇದು ಅಭಿನಯ ನೃತ್ಯ ಆಗಿರಬೇಕು. ಹೆಜ್ಜೆ ನೃತ್ಯ ಇವೆಲ್ಲ ಏನು ತಾಳಬದ್ಧವಾಗಿ ಮಾಡಬೇಕು. ರಿದಮಿಕ್ ಮೇಲೆ ಮಾಡುವಂತಹ ಚಟುವಟಿಕೆಗಳು. ಈಗ ಸಾಮಾನ್ಯ ಪಾಠದ ಯೋಜನೆಯ ಭಾಗಗಳು ಯಾವಿದೆ ನೋಡಿರಿ, ಅಂದರೆ ಹಂತಗಳು ಅಂತೇಳಿ ಕರಿತೀವಿ. ಸಭೆ ಮತ್ತು ಹಾಜರಿ ತೆಗೆದುಕೊಳ್ಳುವುದು, ಅಸೆಂಬ್ಲಿ ಆ್ಯಂಡ್ ರೂಲ್ ಕಾಲ್. ಸಭೆ ಮತ್ತು ಹಾಜರಿ ನಾವು ಎಷ್ಟು ನಿಮಿಷ ತೆಗೆದುಕೊಳ್ಬೇಕಂದ್ರೆ 3 ನಿಮಿಷ ತೆಗೆದುಕೋಬೇಕು. ಸಭೆ ಸೇರಬೇಕು, ಮಕ್ಕಳ ಹಾಜರಿ ತಗೊಳ್ಬೇಕು. ಇದಕ್ಕೆ 3 ನಿಮಿಷ ಟೈಮ್ ಕೊಡಬೇಕು ನಾವು. ಪ್ರಾರಂಭಿಕ ಚಟುವಟಿಕೆಗಳು ಇದಕ್ಕೆ 4 ನಿಮಿಷ ಮಾಡಿಸ್ಬೇಕು. ಪ್ರಾರಂಭಿಕ ಚಟುವಟಿಕೆಗಳು ಅಂದರೆ ಯಾವುದು ಲೆಸನ್ ಮಾಡ್ತಾಯಿದ್ವಿ ಅದಕ್ಕೆ ಪೂರಕವಾಗಿ ಮಾಡುವಂತಹ ಚಟುವಟಿಕೆಗಳು ಪ್ರಾರಂಭಿಕ ಚಟುವಟಿಕೆಗಳು. ಅಂದರೆ ಔಪಚಾರಿಕ ವಿಭಾಗ ಅಂದರೆ ನಾವು ಯಾವ ಲೆಸನ್ ಕಲಿಸ್ಬೇಕಂತೀವೋ ಅದ್ರ ಬಗ್ಗೆ ಟೀಚ್ ಮಾಡೋದಿದೆ. ಅದು ಎಷ್ಟು ನಿಮಿಷ ಮಾಡಬೇಕಂದ್ರೆ 7 ನಿಮಿಷ ಮಾಡಬೇಕು. ಕಲಿಸುವ ಭಾಗ ಇದು 13 ನಿಮಿಷ. ಇದು ಔಪಚಾರಿಕ ವಿಭಾಗ, ಕಲಿಸುವ ಭಾಗ ಅಲ್ಲ. ಇದು ಕಲಿಸುವ ಭಾಗ ಬರ್ತದಲ್ಲ, ಇದು 13 ನಿಮಿಷ ಮಾಡಬೇಕು. ಔಪಚಾರಿಕ ವಿಭಾಗ ಅಂದರೆ ಇದಕ್ಕೆ ನಾವು ಸಂಬಂಧಪಟ್ಟಂತಹ, ಅಂದರೆ ಯಾವುದು ಕಲಿಸ್ತಿದ್ದೋ ಅದಕ್ಕೆ ಸಂಬಂಧಪಟ್ಟಂತಹ ಅದಕ್ಕೆ ಪೂರಕವಾದ ಚಟುವಟಿಕೆಗಳಲ್ಲಿ ಮಾಡಿಸ್ಬೇಕು. ಇವಾಗ ಮನೋರಂಜನೆಯ ಭಾಗ ಅಂದರೆ ಕಲಿಸುವ ಭಾಗ ಮೇಲೆ ಮನೋರಂಜನೆ. ಯಾಕಂದರೆ ಕಲಿತ ಮಕ್ಕಳಿಗೆ ಬೋರ್ ಆಗಿರ್ತದಲ್ಲ, ಅಲ್ಲಿ ಮನೋರಂಜನೆ ಮಾಡಬೇಕು. ರಿಕ್ರಿಯೇಷನ್ ಪಾರ್ಟ್ ಅಂತ ಕರಿತೀವಿ. ಇದು 10 ನಿಮಿಷ ಇರಬೇಕು. ಅದು ಮರಳಿ ಸಭೆ ಸೇರಬೇಕು. ಮತ್ತು ಇದೆಲ್ಲ ಮುಗಿದ ಮೇಲೆ ಮತ್ತೆ ಮರಳಿ ಸಭೆ ಸೇರಬೇಕು. ಹಾಗೆ ವಿಸರ್ಜನೆ ಆಗಬೇಕು, ಅದು ಕೂಡ 3 ನಿಮಿಷ. ಮೊದಲ ಸಭೆ ಸೇರುವುದು, ಹಾಜರಿ ತೆಗೆದು ಅದು 3 ನಿಮಿಷ. ಲಾಸ್ಟಿಗೆ ಸಭೆ ಸೇರುವುದು, ಅದು ವಿಸರ್ಜನೆ ಆಗೋದು, ಅದು ಕೂಡ 3 ನಿಮಿಷ. ಪ್ರಾರಂಭಿಕ ಚಟುವಟಿಕೆಗಳು ಅಂದರೆ ಯಾವುದೇ ಒಂದು ಸ್ವಲ್ಪ ಚಟುವಟಿಕೆ ಅಂದರೆ ಕಾವೇರಿ ಚಟುವಟಿಕೆ ಮಾಡಬೇಕಿಲ್ಲಿ, ಇದು 4 ನಿಮಿಷ. ಆಮೇಲೆ ಔಪಚಾರಿಕ ವಿಭಾಗ ಅಂದರೆ ಕಲಿಸುವಂಥ ವಿಭಾಗಕ್ಕೆ ಪೂರಕವಾಗಿ ಚಟುವಟಿಕೆ ಮಾಡಿಸುವುದು ಔಪಚಾರಿಕ ವಿಭಾಗ. ಇದು 7 ನಿಮಿಷ ಮಾಡಬೇಕು. ಕಲಿಸುವಂಥ ಭಾಗ 13 ನಿಮಿಷ ಮಾಡಬೇಕು. ಇದೇ ಜಾಸ್ತಿ ಇರ್ತೈತಿ. ಆಮೇಲೆ ಮನೋರಂಜನೆ ಭಾಗ 10 ನಿಮಿಷ ಮಾಡಬೇಕು. ಇದು ಸಾಮಾನ್ಯ ಪಾಠದ ಹಂತಗಳದು.
ಈಗ ವಿಶಿಷ್ಟ ಪಾಠದ ಯೋಜನೆ. ಸಾಮಾನ್ಯ ಪಾಠದ ಚಟುವಟಿಕೆಗಳು ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಏನು ಮಾಡ್ತವೆ ಸಂಬಂಧಿಸಿದರೆ, ವಿಶಿಷ್ಟ ಪಾಠ ಪ್ರಮುಖ ಆಟಗಳಲ್ಲಿ ವಿಶಿಷ್ಟ ನೈಪುಣ್ಯತೆಗೆ ಸಂಬಂಧಿಸ್ತವೆ. ವಿಶಿಷ್ಟ ಸ್ಪೆಸಿಫಿಕ್ ಸ್ಕಿಲ್ ಬೇಕಿಲ್ಲ ನಮಗೆ ವಿಶಿಷ್ಟ ಪಾಠ ಮಾಡಬೇಕಾದ್ರೆ. ಸಾಮಾನ್ಯ ಪಾಠ ಏನಾಗಿರ್ತದೆ, ಇಡೀ ವರ್ಗಕ್ಕೆ ಕಲಿಸಿದರೆ, ವಿಶಿಷ್ಟ ಪಾಠದಲ್ಲಿ ವಿದ್ಯಾರ್ಥಿಗೆ ವೈಯಕ್ತಿಕ ಕಾಳಜಿ ವಹಿಸಿ ನಿಪುಣತೆಗಳನ್ನು ಕಲಿಸಬೇಕಾಗ್ತದೆ. ಇಲ್ಲೇನಿರ್ತದೆ, ವಿದ್ಯಾರ್ಥಿಗಳಿಗೆ ಸ್ಪೆಸಿಫಿಕ್ ಕಾಳಜಿ ಇರ್ತೈತಿ. ಇಲ್ಲಿ ವಿಶಿಷ್ಟ ಪಾಠ ಮೇಲಾಟಗಳ ಗುಂಪು, ವಿಶಿಷ್ಟ ಪಾಠ ಮೇಲಾಟಗಳ ಗುಂಪು ಆಟಗಳು, ಈಜು ಕಸರತ್ತುಗಳು, ಕುಸ್ತಿ ಇಂಥದ್ರುಗಳನ್ನು ಕಲಿಸ್ಲಿಕ್ಕೆ ಬೇಕಾದರೆ ಏನು ಬೇಕು ನಮಗೆ ಸ್ಪೆಸಿಫಿಕ್ ಲೆಸನ್ ಬೇಕಾಗಿಲ್ಲ. ಇದ್ರ ಭಾಗಗಳು ಹೆಂಗಿದಾವೆ ನೋಡಿರಿ. ಅಲ್ಲಿ ಸಭೆ ಸೇರೋದು ಹಾಜರಿರೋದು 3 ನಿಮಿಷ, ಇಲ್ಲೂ ಸೇಮ್ 3 ನಿಮಿಷ. ಇದನ್ನು ಕಾವೇರಿಸುವ ಚಟುವಟಿಕೆಗಳು ವಾರ್ಮಪ್ ಮಾಡಿಸ್ಬೇಕು ಇಲ್ಲಿ 3 ನಿಮಿಷ. ವಿಶೇಷ ವ್ಯಾಯಾಮಗಳು ಅಂದರೆ ನಾವು ಏನು ಕಲಿಸ್ತಾ ಇದ್ದೀವಿ ಅದಕ್ಕೆ ಪೂರಕವಾಗಿ ವ್ಯಾಯಾಮಗಳು ಮಾಡಿಸ್ಬೇಕು, ಅದಕ್ಕಿಂತ ವಿಶೇಷ ವ್ಯಾಯಾಮಗಳು ಅಂತ ಹೇಳ್ತೀವಿ, ಅದು 3 ನಿಮಿಷ. ಆಮೇಲೆ ಕಲಿಸುವ ಭಾಗ ಏನಿದೆ ಇಲ್ಲಿ 8 ನಿಮಿಷ. ಅಲ್ಲಿ ಎಷ್ಟಿತ್ತು 13 ನಿಮಿಷ ಇತ್ತು, ಇಲ್ಲಿ 8 ನಿಮಿಷ ಇದೆ. ನಿಪುಣತೆಯ ರೂಢಿ ಪ್ರಾಕ್ಟೀಸ್ ದ ಸ್ಕಿಲ್, ನಾವು ಏನು ಕಲಿಸಿರ್ತೀವಿ ಅದ್ರ ಮೇಲೆ ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಿಸ್ಬೇಕು, ಅದು ಎಷ್ಟಿರ್ತದೆ 10 ನಿಮಿಷ. ಆಮೇಲೆ ಪೂರಕ ಆಟ ಆಡಿಸ್ಬೇಕು, ನಾವೇನು ಕಲಿಸಿದ್ದೀವೋ ಅದಕ್ಕೆ ಪೂರಕವಾಗಿ ಆಟ ಆಡಿಸೋದು ಅದು 10 ನಿಮಿಷ. ಆಮೇಲೆ ಮರಳಿ ಸಭೆ ಸೇರುವುದು ಮತ್ತು ವಿಸರ್ಜನೆಯಾಗುವುದು 3 ನಿಮಿಷ. ಇಷ್ಟು ಏನು ವಿಶೇಷ ಪಾಠ ಯೋಜನೆ ಭಾಗಗಳು. ಇವಾಗ ಶಾಲಾಂತರ್ಗತ ಸ್ಪರ್ಧೆಗಳು, ಇಂಟರ್ಮೋರಲ್ ಕಾಂಪಿಟೇಷನ್ಸ್ ಅಂತೇಳಿ ಕರಿತೀವಿ ನೋಡ್ರಿ. ಇಂಟ್ರಾ ಅಂದರೆ ಒಳಗೆ, ಅಂದರೆ ಶಾಲೆಯ ಒಳಗಡೆನೆ ಅಂತ ಅರ್ಥ. ಇದು ಇಂಟ್ರಾ ಅಂದ್ರೇ ಒಳಗೆ. ಮ್ಯೂರಲ್ ಅಂದರೆ ಗೋಡೆ ಅಥವಾ ಆವರಣ ಅಂಥೇಳಿ ಕರಿತೀವಿ. ಶಾಲೆಯ ಒಳಗಡೆನೆ ಏನು ಆಡಿಸುವಂಥ ಆಟಗಳಿಗೆ ಶಾಲಾಂತರ್ಗತ ಅಂತೇಳಿ ಕರಿತೀವಿ. ಆಯಾ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ. ಆಯಾ ಶಾಲಾ ಕಾಲೇಜುಗಳಲ್ಲಿ ಏನು ವಿದ್ಯಾರ್ಥಿ ಇದ್ದರೆ ಅವರಿಗೆ ಮಾತ್ರ ಸೀಮಿತ ಇರುತ್ತೆ ಇದು. ಅಂದರೆ ಶಾಲೆಗಳಲ್ಲಿಯೇ ವಿವಿಧ ಪ್ರಕಾರದ ಗುಂಪುಗಳನ್ನು ಮಾಡಿ, ನಮ್ಮ ಸ್ಕೂಲಲ್ಲಿಯೇ ಮಕ್ಕಳ ಮಧ್ಯೆ ವಿವಿಧ ಗುಂಪುಗಳನ್ನು ಮಾಡಿ ಅಥವಾ ಅವರವರ ನಡುವೆ ವಿವಿಧ ಚಟುವಟಿಕೆಗಳಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸುವುದು ಶಾಲಾಂತರ್ಗತ ಸ್ಪರ್ಧೆಗಳು ಅಂತೇಳಿ ಕರಿತೀವಿ. ಈ ಎಲ್ಲ ಈ ರೀತಿ ನಮ್ಮಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ನಮ್ಮ BPEDಲ್ಲೆಲ್ಲ ಈ ರೀತಿ ಮಾಡಿಸ್ತಾಯಿದ್ರು. ನಮ್ಮ ಬ್ಯಾಚಲ್ಲಿ ಈಗ MPED BPED CPED ಎಲ್ಲ ಸೇರಿಸ್ಕೊಂಡು ಒಂದೊಂದು ಗ್ರೂಪನ್ನು ಮಾಡೋದು. ಒಬ್ಬೊಬ್ಬರು ಒಂದೊಂದು ಗ್ರೂಪ್ ಮಾಡ್ಕೊಂಡು ಗೇಮ್ಸನ್ನು ಆಡಿಸಿ ಆಮೇಲೆ ಏನು ಮಾಡೋದು ಪ್ರೈಸನ್ನು ಕೊಡ್ಬೋದು. ಇದಕ್ಕೇನಂತೀವಿ ಅಂತರ್ಶಾಲಾ ಸ್ಪರ್ಧೆಗಳು ಅಂತೇಳಿ ಕರಿತೀವಿ, ಅಂತರ್ಗತ ಶಾಲಾ ಸ್ಪರ್ಧೆಗಳು ಅಂತೀವಿ. ಇಲ್ಲೇನು ಮಾಡ್ತಾರೆ ಅಂದರೆ ಸಂಘಟನೆ ಯಾರು ಮಾಡ್ತಾರೆ ಅಂದರೆ ನಿರ್ದೇಶಕರು, ಹಿರಿಯ ಶಿಕ್ಷಕರು ಸಂಘಟನೆ ಮಾಡ್ತಾರೆ. ಸಹಾಯಕ ನಿರ್ದೇಶಕರು, ದೈಹಿಕ ಶಿಕ್ಷಣ ಶಿಕ್ಷಕರು, ಕಾರ್ಯದರ್ಶಿ, ವಿದ್ಯಾರ್ಥಿ ನಾಯಕ, ಸಹಾಯಕ ಕಾರ್ಯದರ್ಶಿ, ವಿದ್ಯಾರ್ಥಿ ಗುಂಪುಗಳ ನಾಯಕರು, ಉಪನಾಯಕರು, ವಿದ್ಯಾರ್ಥಿ ಪ್ರತಿನಿಧಿಗಳು ಇಲ್ಲೇನು ಮಾಡ್ತಾರೆ, ಇವರೆಲ್ಲ ಇಲ್ಲಿ ಸಂಘಟನೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊತಾರೆ. ಸ್ಪರ್ಧೆಗೆ ಸಮಯ ಯಾವಾಗ ಮಾಡಿಸ್ಬೇಕು ಅಂದರೆ ಬೆಳಗ್ಗೆ ಅಥವಾ ಸಂಜೆ ಸಮಯ ಸೂಕ್ತ. ಶನಿವಾರ ಭಾನುವಾರದ ಹಾಗೂ ರಜಾ ದಿನಗಳನ್ನು ಹೊರತುಪಡಿಸಿ ಮಾಡುವುದು ಸೂಕ್ತ. ಶನಿವಾರ ಭಾನುವಾರ ಹಾಗೂ ರಜಾ ದಿನಗಳನ್ನು ಹೊರತುಪಡಿಸಿ ಈ ಒಂದು ಚಟುವಟಿಕೆಗಳನ್ನು ಮಾಡಿಸ್ಬೇಕು. ವಾರದ ಮಧ್ಯದಲ್ಲಿ ಸೂಕ್ತ. ಮಧ್ಯಾಹ್ನದ ಬಿಡುವಿನ ವೇಳೆ ಸ್ಪರ್ಧೆಗಳನ್ನು ನೋಡ್ರಿ, ಸೂಕ್ತ ಮಧ್ಯಾಹ್ನದ ಬಿಡುವಿನ ವೇಳೆ ಸ್ಪರ್ಧೆಗಳನ್ನು ನಡೆಸಲು ಸೂಕ್ತವಾದದಲ್ಲ. ಮಧ್ಯಾಹ್ನ ನಡೆಸಬಾರ್ದಿದ್ದು. ಆ ವೇಳೆ ವಿದ್ಯಾರ್ಥಿಗಳ ವಿಶ್ರಾಂತಿ, ಉಪಹಾರ, ಮೂತ್ರ ವಿಸರ್ಜನೆ ಮುಂತಾದವುಗಳು ಅವಶ್ಯಕವಾಗಿರ್ತವೆ. ಅದಕ್ಕೆ ಮಧ್ಯಾಹ್ನದಲ್ಲಿ ಮಾಡಿಸ್ಬಾರ್ದು, ಬೆಳಗ್ಗೆ ಅಥವಾ ಸಾಯಂಕಾಲ ಮಾಡಿಸ್ಬೇಕು. ಅಂತರ್ಶಾಲಾ ಸ್ಪರ್ಧೆಗಳು ಎಕ್ಸ್ಟ್ರಾ ಮ್ಯೂರಲ್ ಕಾಂಪಿಟೇಷನ್ಸ್ ಅಂತ ಕೇಳ್ತೀವಿ. ಅಂದರೆ ಇಲ್ಲೇನಾಗ್ತೈತೆ ಅಂದರೆ ಬೇರೆ ಬೇರೆ ಸ್ಕೂಲ್ ಮಕ್ಕಳು ಹೊರಗಿನರು ಕೂಡ ಇಲ್ಲಿ ಬರ್ತಾರೆ ಅಂತ ಅರ್ಥ. ವಿವಿಧ ಪ್ರಕಾರದ ಸಂಸ್ಥೆಗಳ ನಡುವೆ ಬೇರೆ ಬೇರೆ ಕಾಲೇಜುಗಳ ಮಧ್ಯೆ ಇಲ್ಲಿ ಏನು ಮಾಡ್ತೇವೆ ಕಾಂಪಿಟೇಷನ್ ಮಾಡ್ತೇವೆ. ಅಥವಾ ಮುಕ್ತವಾಗಿ ನಡೆಯುವಂಥ ಸ್ಪರ್ಧೆಗಳಿಗೆ ಏನಂತೀವಿ ಅಂತರ್ಶಾಲಾ ಸ್ಪರ್ಧೆಗಳು ಅಂಥೇಳಿ ಕರಿತೀವಿ. ಅಂತರ್ಶಾಲಾ ಸ್ಪರ್ಧೆಗಳಲ್ಲಿ ಮತ್ತೆ 3 ಪ್ರಕಾರಗಳಿವೆ. ರೂಢಿಗಾಗಿ ಸ್ಪರ್ಧೆ, ಸೀಮಿತ ಸ್ಪರ್ಧೆ, ಮುಕ್ತ ಸ್ಪರ್ಧೆ ಅಂಥೇಳಿ 3 ಪ್ರಕಾರಗಳಾಗಿ ಮಾಡ್ತಾರೆ. ಇವಾಗ ಕಲಿಸುವ ಸಾಧನಗಳು. ಆಧುನಿಕ ಯುಗದಲ್ಲಿ ಶಿಕ್ಷಣದ ಉದ್ದೇಶಗಳಿಗೆ ಕಲಿಸುವ ಸಾಧನಗಳ ಬಳಕೆ ಅವಶ್ಯಕವಾಗಿರ್ತದೆ. ಆಧುನಿಕ ಯುಗದಲ್ಲಿ ಶಿಕ್ಷಣದ ಉದ್ದೇಶಗಳ ಸಾಧನೆ ಆಗಬೇಕಾದ್ರೆ ಅಲ್ಲಿ ಕಲಿಸುವ ಸಾಧನಗಳ ಬಳಕೆ ಏನಾಗಿರ್ತೈತಿ ಅತಿ ಮುಖ್ಯವಾಗಿರ್ತೈತಿ. ಕಲಿಕೆ ಪರಿಣಾಮಕಾರಿಯಾಗಿರಬೇಕಾದ್ರೆ ಕಲಿಸುವ ಪ್ರಕ್ರಿಯೆಯಲ್ಲಿ ಉಪಯೋಗಿಸಲ್ಪಡುವ ಎಲ್ಲ ವಸ್ತುಗಳಿಗೆ ಕಲಿಸುವ ಸಾಧನಗಳು ಅಂತೇಳಿ ಕರಿತೀವಿ. ಕಲಿಸುವ ಪ್ರಕ್ರಿಯೆಯಲ್ಲಿ ಏನು ಬಳಸ್ಕೋತೀವಲ್ಲ ಅವಕ್ಕೆಲ್ಲ ಏನಂತೀವಿ ಕಲಿಕಾ ಸಾಧನಗಳು ಅಂತೇಳಿ ಕರಿತೀವಿ. ಇಲ್ಲಿ ಸ್ವಯಂ ಶಿಕ್ಷಕನೇ ಕಲಿಸುವ ಒಂದು ಸಾಧನ. ಇಲ್ಲಿ ಸ್ವಯಂ ಶಿಕ್ಷಕನೇ ಇಲ್ಲಿ ಕಲಿಸುವ ಒಂದು ಸಾಧನ ಅಂಥೇಳಿ ಹೇಳ್ಬೋದು. ಶಿಕ್ಷಕನೇ ಇಲ್ಲಿ ಒಂದು ಸಾಧನವಾಗಿ ಕಲಿಸ್ಬೇಕಿಲ್ಲಿ. ಆಧುನಿಕ ಯುಗದಲ್ಲಿ ದೃಕ್ಶ್ರವಣ ಸಾಧನಗಳು
ಕಲಿಕೆಯಲ್ಲಿ ಹೆಚ್ಚು ಪರಿಣಾಮ ಬೀರುತ್ತವೆ. ಕಣ್ಣಿಗೆ ಕಾಣುವ ಮತ್ತು ಕಿವಿಯಿಂದ ಆಲಿಸುವ ಸಾಧನಗಳಿಗೇನಿದೆ ದೃಕ್ಶ್ರವಣಗಳು ಅಂತೇಳಿ ಕರಿತೀವಿ. ರೇಡಿಯೋ, ಟಿ ವಿ, ಪ್ರೊಜೆಕ್ಟರು ಇವೆಲ್ಲ ಏನಂತೀವಿ ದೃಕ್ಶ್ರವಣ ಸಾಧನಗಳು ಅಂತೇಳಿ ಕರಿತೀವಿ. ಅಂದರೆ ಕೇಳಿದಂಗೂ ಆಗುತ್ತೆ, ಇಲ್ಲಿ ನೋಡಿದಂಗೂ ಆಗ್ತೈತಿ. ಈಗ ಶರೀರ ಶಿಕ್ಷಣದಲ್ಲಿ ಉಪಯೋಗಿಸಲ್ಪಟ್ಟ ದೃಕ್ಶ್ರವಣ ಉಪಕರಣಗಳು ಯಾವ್ಯಾವು ಅಂತೇಳಿ ನೋಡ್ರಿ. ಮೊದಲನೇದು ಕಪ್ಪು ಹಲಗೆ, ಬ್ಲ್ಯಾಕ್ ಬೋರ್ಡ್ ಅಂತೇಳಿ ಕರಿತೀವಿ. ಇದು ಅತ್ಯಂತ ಉಪಯುಕ್ತ. ಕಪ್ಪು ಹಲಗೆ ಪ್ರತಿಯೊಬ್ಬ ಶಿಕ್ಷಕರಿಗೆ ಬೇಕೇ ಬೇಕು. ಇದು ಶಿಕ್ಷಕರ ಎರಡನೇ ನಾಲಿಗೆ ಅಂತೇಳಿ ಕರಿತೀವಿ. ಸಾಮಾನ್ಯವಾದ ಹಾಗೂ ಅತಿ ಕಡಿಮೆ ಖರ್ಚಿನಲ್ಲಿ ಒದಗಿಸುವಂತಹ ಸಾಧನ ಇದು ಯಾವುದಂದರೆ ಕಪ್ಪು ಹಲಗೆ. ಬುಲೆಟಿನ್ ಬೋರ್ಡ್ ಅಂತೇಳಿ ಬರ್ತೈತೆ. ಇವುಗಳನ್ನು ಸೂಚನಾ ಫಲಕಗಳು ಅಂತೇಳಿ ಕರಿತೀವಿ. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಅಥವಾ ಅಧಿಕಾರಿಗಳ ಮಧ್ಯೆ ಸಂಪರ್ಕ ಸಾಧನವಾಗಿ ಏನು ಮಾಡ್ತೈತಿ ಬುಲೆಟಿನ್ ಬೋರ್ಡನ್ನು ಕೆಲಸ ಮಾಡ್ತೈತಿ. ಇದು ಟಿ ಇ ಟಿಗೆಲ್ಲ ಎಕ್ಸಾಂಪಲ್ ಆಗಿದೆ ಬುಲೆಟಿನ್ ಬೋರ್ಡ್ದಾಗೆ. ಚುಂಬಕ ಹಲಗೆ, ಇದು ಲೋಹದಿಂದ ತಯಾರಿಸಿದ ಹಲಗೆ. ಗುಂಪಿನ ಆಟಗಳು, ನಿಪುಣತೆಗಳನ್ನು ಹಾಗೂ ತಾಂತ್ರಿಕತೆಗಳನ್ನು ವಿವರಿಸಲು ಇವು ಅತ್ಯಂತ ವಿಶೇಷವಾದಂಥ ಪರಿಣಾಮ ಬೀರ್ತವೆ. ಚುಂಬಕ ಹಲಗೆಗಳು ಅಂದರೆ ಮ್ಯಾಗ್ನೆಟಿಕ್ ಟೇಪ್ ಏನು ಮಾಡ್ತಾರೆ, ಲೋಹದಿಂದ ತಯಾರಿಸಿದ ಹಲಗೆ ಗುಂಪಿನ ಆಟಗಳನ್ನು, ನಿಪುಣತೆಗಳು ಅಥವಾ ತಾಂತ್ರಿಕತೆಗಳನ್ನು ವಿವರಿಸಲು ಏನು ಮಾಡ್ತೈತೆ ಈ ಒಂದು ಚುಂಬಕ ಹಲಗೆಗಳು ಬೇಕಾಗ್ತವೆ. ಆಲೇಖನಗಳು ಅಂದರೆ ಗ್ರಾಫ್ಸ್ ಅಂತೇಳಿ ಕರಿತೀವಿ. ರೇಖಾಚಿತ್ರಗಳ ಮೂಲಕ ವಿಷಯವನ್ನು ತಿಳಿಯಪಡಿಸೋದಕ್ಕೆ ಏನಂತೀವಿ ಆಲೇಖನಗಳು ಅಥವಾ ಗ್ರಾಫ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ವಿದ್ಯಾರ್ಥಿ ಪ್ರಗತಿ ಸೂಚಿಸಲು ಅತಿ ಮುಖ್ಯವಾಗಿ ಇದನ್ನು ಇರಬೇಕು, ನಮಗೆ ಗ್ರಾಫ್ಸು ಬೇಕು. ಹಾಗೆ ಪುಟಗಳು, ಚಾರ್ಟ್ಸ್. 6 ಪೋಸ್ಟರ್ಗಳು ಪ್ರಾಚೀನ ಕಾಲದಿಂದ ಬಳಕೆಯಲ್ಲಿರುವಂತಹ ಸಾಧನ. ಇದೇನು ಮಾಡ್ತೀವಿ ಪ್ರಾಚೀನ ಕಾಲದಿಂದಲೂ ಏನಿದೆ ಅಂತ ಇದು ಬಳಕೆಯಲ್ಲಿರುವಂಥ ಒಂದು ಸಾಧನ ಆಗಿದೆ. ಮಾದರಿಗಳು, ಮಾಡೆಲ್ಸ್ ಅಂತೇಳಿ ಕರಿತೀವಿ. ಮಾದರಿಗಳು ಎಂದರೆ ವಸ್ತುವಿನ ನಕಲುಗಳು. ವಸ್ತು ಹೆಂಗಿದೆ ಅನ್ನೋದರ ಮಾಡೆಲ್ ಮಾಡೋದು ಅಂತ ಅರ್ಥ. ಇದು 3 ಮುಖಗಳ ಆಯಾಮ ಅಂತೇಳಿ ಕರಿತೀವಿ. ಇದನ್ನು ಕೂಡ ಟಿ ಇ ಟಿ ಕ್ವಶನ್ ಆಗಿದೆ ಹಲವಾರು ಬರಿ. ಅಲ್ಲಿ ಯಾಕಾಗಿದೆ ಅಂತ ಹೇಳ್ತಿದ್ರೆ ಇಲ್ಲಿ ಭೀ ಆಗುವ ಸಂಭವ ಜಾಸ್ತಿನೇ ಇದೆ. ಸಂಭವ ಜಾಸ್ತಿ ಇಲ್ಲ, ಹಾಗೆ ಆಗ್ತಾವ ಅಂತ ಅರ್ಥ. ಉದಾಹರಣೆಗೆ ಸ್ನಾಯು, ಹೃದಯ, ತಲೆಬುರುಡೆಯ ಚಿತ್ರಕ್ಕಿಂತಲೂ ಮಾದರಿ ಚಿತ್ರ ಏನು ಮಾಡ್ತದೆ ಹೆಚ್ಚು ಪ್ರಭಾವ ಬೀರ್ತೈತೆ. ಆ ರೀತಿ ಮಾಡೆಲ್ಸ್ ಮಾಡೋದು, ಹೃದಯದ ಮಾಡೆಲ್ಸ್ ಮಾಡೋದು, ತಲೆಬುರುಡೆ ಮಾಡೆಲ್ಸ್ ಮಾಡೋದು, ಈ ರೀತಿ ಕಿಡ್ನಿದು ಇವೆಲ್ಲ ಮಾಡೆಲ್ಸ್ ಮಾಡೋದು. ಸ್ಲೈಡ್ಗಳು, ಪ್ರೊಜೆಕ್ಟರ್ ಮೂಲಕ ಪರದೆಯ ಮೇಲೆ ಚಿತ್ರವನ್ನು ಮಾಡಿಸ್ತಾರೆ. ಪ್ರೊಜೆಕ್ಟರ್ ಮೂಲಕ ಏನು ಮಾಡ್ತಾರೆ ಪರದೆಯ ಮೇಲೆ ಚಿತ್ರವನ್ನು ಮೂಡಿಸುವುದು. ಅದಕ್ಕೇನಂತೀವಿ ಸ್ಲೈಡ್ ಅಂತೇಳಿ ಕರಿತೀವಿ. ಸ್ಲೈಡ್ಗಳು ಸಾಮಾನ್ಯವಾಗಿ 2x2 ಅಂಗುಲಗಳದಾಗಿರ್ತವೆ. 2 ಉದ್ದ 2 ಅಗಲ ಇರ್ತವೆ. ಇತ್ತೀಚೆಗೆ 35 mm ಸ್ಲೈಡ್ಗಳು ಬಳಕೆಯಲ್ಲಿವೆ. ಸ್ಲೈಡ್ಗಳು ಚಿಕ್ಕದಾದವುಗಳನ್ನು ಮೈಕ್ರೋಸ್ಕೋಪ್ ಒಳಗೆ ಹಾಕಿ ತೋರಿಸ್ತವೆ. ಸ್ಲೈಡ್ಗಳು ಏನು ಮಾಡ್ತೇವೆ ಚಿಕ್ಕದಿದ್ರು ಏನೇ ವಸ್ತು ಚಿಕ್ಕದಿದೆ ಅಂದರೂ ಕೂಡ ಮೈಕ್ರೋಸ್ಕೋಪಲ್ಲಿ ನಾವು ಹಾಕಿ ಮೈಕ್ರೋಸ್ಕೋಪಲ್ಲಿ ಹಾಕಿ ತೋರಿಸ್ಬೋದು. ಅವಾಗ ಏನು ಕಾಣ್ತೇವೆ ದೊಡ್ಡದಾಗಿ ಕಾಣ್ತೇವೆ. ಇಲ್ಲೆಲ್ಲ ಸೈನ್ಸ್ ಲ್ಯಾಬಲ್ಲೆಲ್ಲ ಇರ್ತೇವೆ. ನಮ್ಮಲ್ಲೆಲ್ಲ ನಾವು ಕಲಿತ ಹೈಸ್ಕೂಲ್ದಾಗೆಲ್ಲ ತೋರಿಸ್ತಾ ಇದ್ದೇವೆ. ಇವಾಗ ಸುಚಿತ್ರ ಅಥವಾ ಪ್ರತಿಕ್ಷೇಪಣ ದರ್ಶಕ, ಪ್ರೊಜೆಕ್ಟರ್ಸ್ ಅಂತೇಳಿ ಕರಿತೀವಿ. ಚಿತ್ರಸುರುಳಿ ದರ್ಶಕ, ಚಲನಚಿತ್ರ ಪೂರ್ವದರ್ಶಕ, ಮೇಲ್ತಲೆ ಪ್ರತಿಕ್ಷೇಪಣ ದರ್ಶಕ, ಓವರ್ ಹೆಡ್ ಪ್ರೊಜೆಕ್ಟ್ ಅಂತೇಳಿ ಕರಿತೀವಿ. ಇವೆಲ್ಲ ಏನಂದರೆ ಪ್ರೊಜೆಕ್ಟರ್ಸ್ ಅಂತೇಳಿ ಕರಿತೀವಿ. ಇವೆಲ್ಲ ಪ್ರೊಜೆಕ್ಟರ್ ಹಾಕ್ಕೊಂಡು ಏನು ಮಾಡ್ಬೋದು ನಮಗೆ ಶಿಕ್ಷಕರು ಮಕ್ಕಳಿಗೆ ಪಾಠವನ್ನು ಬೋಧಿಸ್ಬೋದು. ಹಾಗೆ ಧ್ವನಿ ಮುದ್ರಕ ಸಾಧನಗಳು ಅಂತೇಳಿ ಬರ್ತವೆ. ಟೇಪ್ ರೆಕಾರ್ಡರ್ ಅಂದರೆ ರೆಕಾರ್ಡ್ ಮಾಡಿ ತೋರಿಸ್ಬೋದು ನಾವು. ದೂರದರ್ಶನ ಸಾಧನ, ಟಿ ವಿ ಮೂಲಕ ಅವ್ರಿಗೆ ಏನಾದರೂ ಚಟುವಟಿಕೆಗಳು ಬರ್ತವೆ ಆ ಥರ ಮೂಲಕ ನಾವು ಕಲಿಸ್ಬೋದು. ವಿಡಿಯೋ ಪ್ರಕ್ಷೇಪಣ ಮೂಲಕ ಕಲಿಸ್ಬೋದು. ಗಣಕಯಂತ್ರದ ಮೂಲಕ ಕಲಿಸ್ಬೋದು. ಈಗ ಸಾಮಾನ್ಯವಾಗಿ ಗಣಕಯಂತ್ರದ ಮೂಲಕ ಎಲ್ಲ ಸ್ಕೂಲ್ಗಳಲ್ಲಿ ಕಲಿಸ್ತಾರೆ. ಇಷ್ಟಿನದು ಅಂದರೆ ದೈಹಿಕ ಶಿಕ್ಷಣ ಕಲಿಸಬೇಕಾದರೆ ಬಳಸುವಂತಹ ಉಪಕರಣಗಳಾದವು. ಹಾಗೆ ಕಲಿಸುವಂಥ ಪದ್ಧತಿಗಳು ಅಂತರ್ಶಾಲಾ, ಶಾಲಾಂತರ್ಗತ, ಹಾಗೆ ಸಾಮಾನ್ಯ ಪಾಠ, ವಿಶೇಷ ಪಾಠ ಮತ್ತು ಕಲಿಸುವಂಥ ಬೋಧನಾ ವಿಧಾನಗಳು ಇಷ್ಟ್ರ ಬಗ್ಗೆ ಏನು ಮಾಡ್ಕೊಂಡಿದ್ದೀವಿ ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಚಾಪ್ಟರ್ ಕುರಿತು ತರಗತಿಯನ್ನು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.